ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಏನಂದರೆ ನಾನು 2 ಐಟಮ್ಸ್ ತೋರಿಸಿದ್ದೀನಿ. ಅದ್ರಲ್ಲಿ ಒಂದು ರೆಸಿಪಿ ಮಾಡಿ ತೋರಿಸಿದೆ, ಇನ್ನೊಂದು ರೆಸಿಪಿ ಏನೇನು ಅದಕ್ಕೆ ಹಾಕಿದ್ದೀವಿ ಅಂತ ತೋರಿಸಿಲ್ಲ. ಒಂದು ಬಂದು ಕಜ್ಜಾಯ, ಇನ್ನೊಂದು ಬಂದು ಚೈನಿ ಗ್ರಾಸಲ್ಲಿ ಸ್ವಲ್ಪ ಎಡವಟ್ ಆಯಿತು, ಬಟ್ ಆದ್ರೂ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ, ನೆನ್ನೆ ಹೇಳ್ದಾಗೇ. ಮತ್ತು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದಕ್ಕೆ ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತಿನ ಬ್ಲಾಗ್ ಏನಂದರೆ, ನಾನು ಪ್ರಮೋದ್ ಶ್ರೇಯಾಶ್ 3 ಜನನೂ ಮನೇಲಿದ್ದೀವಿ, ಸಂಡೇ ಹಾಗಾಗಿ. ಮತ್ತು ಇನ್ನೊಂದು ಇವತ್ತೊಂದು ಎಂಗೇಜ್ಮೆಂಟ್ ಇದೆ, ಎಂಗೇಜ್ಮೆಂಟಿಗೆ ಅಟೆಂಡ್ ಆಗಬೇಕು. ಪ್ರಮೋದ್ ಅವರಿಗೆ ಹೋಗೋಕ್ಕೆ ಹೇಳಿದ್ರೆ ಅವ್ರು ಹೇಳ್ತಿದ್ದಾರೆ ನನ್ನ ಫ್ರೆಂಡ್ಸ್ ಯಾರೂ ಇಲ್ಲ, ನೀನು ಹೋಗು ಅಂತ. ಹಾಗಾಗಿ ನಾನು ಪ್ರಮೋದ್ ಸುಜಾಮ ಜೊತೆ ನಾನು ಶ್ರೇಯಾಶ್ ಸುಜಾಮ ಜೊತೆ ಹೋಗ್ತಾ ಇದ್ದೀವಿ. ಆದರೆ ನಾನು ಎಂಗೇಜ್ಮೆಂಟ್ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ತೀನಿ, ಅದರ್ವೈಸ್ ಆಗಿಲ್ಲ ಅಂದರೆ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಶ್ರೇಯಾಶ್ನ ಎತ್ಕೊಂಡು ನನಗೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ, ಎಕ್ಸ್ಪೆಷಲಿ ವೀಡಿಯೋ ಮಾಡೋಕ್ಕಾಗಲ್ಲ. ವೀಡಿಯೋ ಮಾಡ್ಬೇಕಾದ್ರೆ ನಾನು ಏನೇನೋ ಮಧ್ಯೆ ಮಾತಾಡ್ತಾನೆ, ಕ್ಯಾಮ್ರೆಲ್ಲ ಎಳ್ದಾಕಿಡ್ತಾನೆ. ಹಾಗಾಗಿ ಇವಾಗ ಸದ್ಯಕ್ಕೆ ಅಮ್ಮ ಹೇಳಿದ್ರು ಮೇಲೆ ಕಾಫಿ ಒಣಗಾಕಿದ್ರಲ್ವ, ಸ್ವಲ್ಪನೇ ಕಾಫಿ, ಅದನ್ನ ಸ್ವಲ್ಪ ಎಲ್ಲ ತೆಗೆದು ಮೂಟೆ ಮಾಡಿ ಇಡು ಅಂತ. ಅದನ್ನ ಎಲ್ಲ ಪ್ರಮೋದವ್ರು ಇವಾಗ ನೀಟಾಗಿ ತೆಗೆದು ಇಟ್ಟಿದ್ದಾರೆ. ನಮ್ಮ ಶ್ರೇಯಾನ್ಸ್ ನೋಡಿಲ್ಲ, ಏಯ್ ಅದು ಕಟ್ಟಾವು ಬೆಳಗ್ಗೆನೇ ಕ್ಯಾಪ್ ಹಾಕ್ಕೊಂಡು ನಿಂತ್ಕೊಂಡಿದ್ದಾನೆ ಗೈಸ್. ಇವನು ಹೇರ್ ಸ್ಟೈಲ್ ಒಳ್ಳೆ ಒಂಥರ ಮಸ್ತಾಗಿ ಉಂಟು, ಒಳ್ಳೆ ಇಲ್ಲಿ ಮಶ್ರೂಮ್ ಥರ ಕಾಣ್ತಾ ಇದೆ. ಅಂದರೆ ಅವನಿಗೆ ಸ್ವಲ್ಪ ಹೇರ್ ಇಲ್ಲ, ಇಲ್ಲಿ ಮಧ್ಯೆ ಗ್ಯಾಪ್ ಥರ ಏನೇನೋ ಆಗೋಗಿದೆ. ಇಲ್ಲಿ ಸನಿ ತೋರಿಸಿ ಕ್ಯಾಪ್ ಇಡಂಡ, ಇಲ್ಲಿ ನೋಡಿ ಒಂದು ಹೇರ್ ಚೆನ್ನಾಗಿ ಕಾಣ್ತಿದ್ದಾನೆ. ಆದ್ರೂ ಅಲ್ಲ ಸನಿ ಚೆನ್ನಾಗಿ ಕಾಣ್ತಿದೆ, ಆದ್ರೂ ಇಲ್ಲಿ ನೋಡಿ ಗ್ಯಾಪ್ ನಾನು ಹೇಳಿದ್ನಲ್ಲ ಮಧ್ಯದಲ್ಲಿ ಆ ಥರ, ಬಟ್ ಚೆನ್ನಾಗಿ ಕಾಣ್ತಿದೆ. ನನ್ನ ಬ್ಯಾಕ್ ಸೈಡ್ ನೋಡಿ ತೋಟ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಗ್ರೀನರಿ. ಈ ಕಡೆ ಬಂದರೂ ಗ್ರೀನರಿ, ಈ ಕಡೆ ಸೈಡ್ ಹೋದ್ರು ಗ್ರೀನರಿ. ಹಾಂ നിങ്ങൾ ಪರಿ ಏದೇ ಚಡಿಯಕ್ಕ ಇಂಡು ಪರಿ ಹೇಳಿ ನೀವು. ಗಿಡ ಎಲ್ಲ ಇದೆ, ಮರ ಇದೆ, ಪಕ್ಷಿ ಇದೆ, ಎಲ್ಲ ಇದೆ. ಓಕೆ ಗೈಸ್, ಇವಾಗ ಮದುವೆಗೆ ಓಡಬೇಕು, ಟೈಮ್ ಆಗೋಗಿದೆ. ಅದಕ್ಕಿಂತ ಮುಂಚೆ ನಾನು ನೆನ್ನೆ ಹೇಳಿದ್ದೆ ದೋಸೆ ಇದು ಕಡಲೆಬೇಳೆ ಹಾಕಿ ರುಬ್ಬಿರೋದು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ನಿಜವಾಗ್ಲೂ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ. ಸನಿ ಬನ್ನಿ, ನಾನು ಒಳಗೆ ಹೋಗ್ತಿದ್ದೀನಿ. ಅಲ್ಲೇ ನಿಂತ್ಕೋ, ಗೋಸ್ಟ್ ಬರುತ್ತೆ. ನಿಜವಾಗ್ಲೂ ಚೆನ್ನಾಗಿ ಬಂದಿದೆ, ನಿಮಗೆ ತೋರಿಸ್ತೀನಿ ಬನ್ನಿ ಹೇಗೆ ಬಂದಿದೆ ಅಂತ. ಬೇಗ ಬನ್ನಿ, ಮತ್ತೆ ನೀನು ಅಳ್ತಾ ಇದ್ರೆ ನಾನು ಹೋಗ್ತೀನಪ್ಪ. ಬನ್ನಿ ಬೇಗ. ಇಲ್ಲಿ ನೋಡಿ ಶ್ರೇಯಾಶ್ ಅಳ್ತಾ ಇರೋದು ಗೈಸ್, ಎಲ್ಲಿ ಎಲ್ಲರೂ ನೋಡ್ತಾರೆ, ಓಡೋಗ್ತಿದ್ದಾನೆ. ಇವಾಗ ಹೋಗಿ ತೋರಿಸ್ತೀನಿ ನಿಮಗೆ ದೋಸೆ ಹೇಗೆ ಬಂದಿದೆ ಅಂತ. ಟೇಸ್ಟು ಕೂಡ ಸ್ವಲ್ಪ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅಮ್ಮ ಸ್ವಲ್ಪ ಮೆಂತ್ಯ ಜಾಸ್ತಿ ಹಾಕಿದ್ದಾರೆ ಅನಿಸುತ್ತೆ, ಸ್ವಲ್ಪ ಕಹಿ ಅಂತ ಅನಿಸ್ತು ನನಗೆ. ಅದರ್ವೈಸ್ ಟೇಸ್ಟ್ ವೈಸ್ ಸೂಪರ್. ನೀವು ಟ್ರೈ ಮಾಡಿ ಬನ್ನಿ ತೋರಿಸ್ತೀನಿ. ದೋಸೆ ಇದು ಆಲ್ರೆಡಿ ಮಾಡಿ 1 hour ಆಗಿದೆ, ಹಾಗಾಗಿ ಕ್ರಿಸ್ಪಿನೆಸ್ ಹೋಗಿದೆ, ಬಟ್ ಸ್ಮೆಲ್ ಮಾತ್ರ ಇನ್ನೂ ಹಾಗೆ ಇದೆ, ಗಮ್ ಅಂತಿದೆ. ಹೋಟೆಲಲ್ಲಿ ಹೇಗೆ ದೋಸೆ ಇರುತ್ತೆ ಹಾಗೆ. ಇದಕ್ಕೆ ನೆಂಚ್ಕೊಳಕ್ಕೆ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ, ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ ಇದ್ರ ಜೊತೆ ಇನ್ನೂ, ಬಟ್ ಬೀಟ್ರೂಟ್ ಪಲ್ಯನೂ ಇತ್ತು, ಹಾಗಾಗಿ ಚಟ್ನಿ ಮಾಡಿಲ್ಲ. ಮತ್ತು ಇದು ಏನಪ್ಪ ಸೌತೆಕಾಯಿ ಸಾಂಬಾರಿದೆ. ಇದಿಷ್ಟು ನಮ್ಮದು ಬ್ರೇಕ್ಫಾಸ್ಟ್ ಇವತ್ತಿನ ಮಾರ್ನಿಂಗಿಂದು. ಮಧ್ಯಾಹ್ನ ಲಂಚ್ ಬಂದ್ಬಿಟ್ಟು ನಾನು ಮದುವೆಯಲ್ಲಿ ಎಂಗೇಜ್ಮೆಂಟ್ ಹೋಗ್ತಿದ್ದೀನಲ್ಲ ಅಲ್ಲಿ, ಹಾಗಾಗಿ ಆ ಥರ ಏನೂ ಜಾಸ್ತಿ ಮಾಡ್ಕೊಂಡಿಲ್ಲ. ಹಾಂ ಶ್ರೇಯಾನ್ಸ್ ಯಾವಾಗಲೂ ಗೈಸ್ ನಾನು ವೀಡಿಯೋ ಮಾಡ್ಬೇಕಾದ್ರೆ ಅವನಿಗೆ ಅಕ್ಕ ಅರ್ಜೆಂಟ್ ಆಗಿಬಿಡುತ್ತೆ. ಅಯ್ಯೋ ದೇವ್ರೆ. ಹೋಗಿ ಗೈಸ್, ಇವಾಗ ಎಂಗೇಜ್ಮೆಂಟಿಗೆ ಹೊರಟಿದ್ದೀನಿ. ಅದಕ್ಕೂ ಮುಂಚೆ ನಂದು ಔಟ್ಫಿಟ್ ತೋರ್ಸೋಣ ಅಂತ. ಇದು ನನಗೆ ತುಂಬ ಇಷ್ಟ ಆಗಿರೋ ಔಟ್ಫಿಟ್, ಮತ್ತು ನನಗೆ ಚೆನ್ನಾಗಿ ಸೂಟ್ ಆಗುತ್ತೆ ಈ ಕಲರು. ಬ್ಲ್ಯಾಕ್ ಬಿಟ್ಟರೆ ಈ ಕಲರೇ ನನಗೆ ಚೆನ್ನಾಗಿ ಕಂಫರ್ಟೇಬಲ್ ಅಂತ ಅನಿಸ್ತಾ ಇರೋದು. ಇವಾಗ ತೋರಿಸ್ತೀನಿ. ನಾನು ವೇರ್ ಮಾಡಿರೋದು ಕುರ್ತಿ ನೋಡಿ, ವೈಟ್ ಪ್ಯಾಂಟ್ ವಿತ್ ಆನಿಯನ್ ಕಲರ್ ಟಾಪ್ ಆ್ಯಂಡ್ ವೇಲ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣ್ತಿದೆ ಅಲ್ಲ. ಇವಾಗ ನಮ್ಮ ಶ್ರೇಯಾನ್ಶಿನ ಔಟ್ಫಿಟ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಶ್ರೇಯಾನ್ಶಿನ ಔಟ್ಫಿಟ್ ಬಂದು ಬ್ಲ್ಯಾಕ್ ಶರ್ಟ್ ಹಾಕ್ಕೊಂಡಿದ್ದಾನೆ,
ಹಾಗೆ ಜೀನ್ ಪ್ಯಾಂಟ್ ಹಾಕ್ಕೊಂಡಿದ್ದಾನೆ. ಇದು ಅವನಿಗೆ ಚೆನ್ನಾಗಿ ಕಾಣ್ತಿದೆ, ಹಾಗಾಗಿ ಇದನ್ನ ವೇರ್ ಮಾಡಿಸಿದ್ದೀನಿ. ಇದಕ್ಕೆ ಕ್ರಾಕ್ಸ್ ಸ್ಲಿಪ್ಪರ್ ಹಾಕೊತಾನೆ. ತೋರಿಸ್ತಾ ಇದ್ದೀನಲ್ಲ ಮಗನೇ. ಯಾವ ಕಲರ್ ಇದು? ಇದು ಜೀನ್ಸ್ ಕಲರ್. ಬ್ಲೂ. ವೆರಿ ಗುಡ್. ಹೈ ಬನ್ನಿ ಹೋಗೋಣ. ಹೊರಡೋಣ? ಎಲ್ಲರಿಗೂ ಬಾಯ್ ಹೇಳಿ. ಸಂಡೇ ಬರ್ತೀರಾ? ಇವತ್ತು ಸಂಡೇನೆ. ಆಮೇಲೆ ಸಿಗ್ತೀನಿ ಬರೀ. ಹಾಂ ಸರಿ. ಬಾಯ್. ಗೈಸ್ ಇವಾಗಷ್ಟೇ ಮನೇಲಿ ಎಂಗೇಜ್ಮೆಂಟ್ ಮಾಡ್ತಿದ್ದು, ಅಲ್ಲಿಗೆ ರೀಚ್ ಆದ್ವಿ. ಬಂದ ತಕ್ಷಣ ನಮಗೆಲ್ಲ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಜ್ಯೂಸ್, ಸ್ವೀಟ್ಸ್ ಆ ಥರ ಎಲ್ಲ ಕೊಟ್ಟು ಇವಾಗ ಕೂತ್ಕೊಂಡಿದ್ದೀವಿ. ಇನ್ನೂ ಹುಡುಗ ಹುಡುಗಿ ನೋಡಿಲ್ಲ, ನೋಡ್ಬೇಕಾದ್ರೆ ಕ್ಯಾಪ್ಚರ್ ಮಾಡ್ತೇನೆ. ಇಲ್ಲಿಗೆ ಬಂದಿದ್ದು ನಾನು, ಅಮ್ಮು ಕುಟ್ಟಿ, ಸುಜಮ್ಮ, ಶ್ರೇಯಾಂಶ್ ನೋಡಿ ಇಲ್ಲಿ. ಇದೇ ಇವತ್ತು ಕಪಲ್ಸ್ ಎಂಗೇಜ್ ಆಗ್ತಾ ಇರೋದು. ಒಂದು ನಿಮಿಷ, ನಾನು ಹೇಳಿಲ್ವಾಗ ಶ್ರೇಯಾಂಶ್ ಬಿಡೋದಿಲ್ಲ ವೀಡಿಯೋ ಮಾಡೋಕ್ಕೆ ಅಂತ. ಇಲ್ಲಿ ನೋಡಿ, ಇಪ್ಪಲ್ಲೇ ಮೇಲೆ ಬಂದದ್ದು ನಂಗಾಡೆ. ಇವನಿಗೆ ಇವಾಗ ನೀರು ಬೇಕಂತೆ, ಕೆಳಗಿರ್ಬೇಕಾದ್ರೆ ಕುಡ್ದಿಲ್ಲ. ಎಂಗೇಜ್ಮೆಂಟಿಗೆ ಹೋಗಿದ್ದೆ, ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡ್ರು. ನಾನು ಆವಾಗಲೇ ಹೇಳ್ದಂಗೆ ನಾವು ಎಂಟರ್ ಕೊಡ್ತಿದ್ದಂಗೆ ಜ್ಯೂಸ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ಮಿಕ್ಚರ್ ಹಂಗೆಲ್ಲ ಕೊಟ್ಟು ತುಂಬ ಅಂದರೆ ಹಾರ್ಟ್ಫುಲ್ಲಿ ಸ್ಮೈಲ್ ಮಾಡ್ಕೊಂಡೇ ವೆಲ್ಕಮ್ ಮಾಡ್ತಾರಲ್ಲ, ಆ ವೆಲ್ಕಮ್ ಸಿಕ್ತು. ಹೋದ ತಕ್ಷಣವೇ ಇದು ನಮ್ಮ ಫ್ಯಾಮಿಲಿ ಅಂತ ಅನಿಸ್ಬೇಕು, ಆ ಥರ ಫೀಲ್ ಸಿಕ್ತು ಅಲ್ಲಿಗೆ ಹೋಗಿ. ಆ ಎಂಗೇಜ್ಮೆಂಟ್ ನಡೆದಿದ್ದು ಹುಡುಗಿ ಮನೆಯಲ್ಲೇ, ಟೆರೆಸ್ ಮೇಲೆ ಅವರು ಫುಲ್ ಡೆಕೋರ್ ಎಲ್ಲ ಮಾಡಿ ಎಂಗೇಜ್ಮೆಂಟ್ ಇಟ್ಟಿದ್ರು. ನಾವು ಹೋಗಿ 10-20 ಮಿನಿಟ್ಸಿಗೆ ಎಂಗೇಜ್ಮೆಂಟ್ ಫಂಕ್ಷನ್ ಸ್ಟಾರ್ಟ್ ಮಾಡಿದರು. ಒಂದು ಸ್ವಲ್ಪ ಡ್ಯಾನ್ಸ್ ಇತ್ತು, ಹಾಡು ಹೇಳಿದರು. ಹಾಡಂತೂ ತುಂಬಾ ಚೆನ್ನಾಗಿ ಹೇಳಿದ್ರು, ಮತ್ತು ಒಬ್ಬರು ಡ್ಯಾನ್ಸ್ ಮಾಡಿದ್ರು, ಸಖತ್ತಾಗಿತ್ತು. ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಅಕಸ್ಮಾತ್ ಮಾಡಿದ್ರು ನನ್ನ ಹಾಡು ಸಮೇತ ಅದನ್ನ ಹಾಕೋಕ್ಕಾಗ್ತಾ ಇದ್ದಿಲ್ಲ, ಹಾಗಾಗಿ ನಾನು ಅದು ಕ್ಯಾಪ್ಚರ್ ಮಾಡಿಲ್ಲ. ಬಟ್ ಡ್ಯಾನ್ಸ್ ಆಗಿರ್ಬೋದು, ಹಾಡಾಗಿರ್ಬೋದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ರಿಂಗ್ ಎಕ್ಸ್ಚೇಂಜ್ ಎಲ್ಲ ಆಗಿದ ತಕ್ಷಣ ಕೇಕ್ ಇತ್ತು, ಕೇಕ್ ಕಟ್ಟಿಂಗ್ಸ್ ಇತ್ತು, ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದರು. ಮತ್ತು ಎಲ್ಲರಿಗೂ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಕೇಕನ್ನ. ಕೇಕ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಂದರೆ ಜಾಸ್ತಿ ಸ್ವೀಟು ಇಲ್ಲ, ಸ್ವೀಟ್ ಜಾಸ್ತಿ ಅಂತ ಅನ್ಸೋದಿಲ್ಲ, ಮೊಖಕ್ಕೆ ಹೊಡೆಯೋದಿಲ್ಲ, ಅಷ್ಟು ಚೆನ್ನಾಗಿ ಅಂದರೆ ಪರ್ಫೆಕ್ಟಾಗಿತ್ತು. ತಿನ್ಬೇಕಾದ್ರೆ ಖುಷಿಯಾಯಿತು, ಏನೋ ಒಂದು ಖುಷಿಯಾಗ್ಬಿಡ್ತು. ಐಸ್ ಕ್ರೀಮ್ ತಿನ್ನೋ ಫೀಲ್ ಥರ ಅನಿಸ್ತು. ಬಟ್ ಕೇಕ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ಆ ಥರ ಕೇಕ್ ತಿಂದಿಲ್ಲ ಅಂತ ಅಂದ್ಕೊತೀನಿ, ಯಾಕಂದರೆ ತುಂಬ ಸ್ವೀಟ್ ಇರೋದು, ಇಲ್ಲೇನು ಸ್ವೀಟ್ ಕಮ್ಮಿ ಇರೋದು, ಒಂಥರ ಏನೋ ಒಂಥರ ಫ್ಲೇವರ್ ಇಷ್ಟ ಆಗ್ದಲೇ ಇರೋದು, ಆ ಥರ ಕೇಕನ್ನ ನಾನು ಆಲ್ಮೋಸ್ಟ್ ತಿಂದಿರೋದು. ಬಟ್ ಈ ಕೇಕು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಶ್ರೇಯಾಂಶಿಗೂ ಕೂಡ. ಗೈಸ್ ಇಲ್ಲಿ ಎಲ್ಲ ಮಕ್ಕಳು ಸ್ನ್ಯಾಕ್ಸ್ ತಿನ್ನಕ್ಕೆ ಹೋದರೆ ನಮ್ಮ ಶ್ರೇಯಾಂಶ್ ಇದ್ರೊಳಗೆ ಎಷ್ಟು ಫಿಶ್ ಇದೆ, ಯಾವ ಕಲರ್ ಅಂತ ಕೌಂಟ್ ಮಾಡ್ತಾ ಇದ್ದಾನೆ. ಅವಡೆ ನೀನು ನೋಡು, ಬೀಣು ಅಕ್ವೇರಿಯಂ ವ್ಯೂ. ವೈಟ್, ಬ್ಲ್ಯಾಕ್, ಅರಿಲ್ಲ ವಿಡಿಯೋ ಹಾಕಲ್ಲ ಮೈ. ಶ್ರೇಯಾಂಶ್ ಇಲ್ಲಿ ಮಕ್ಕಳ ಜೊತೆ ಆಟ ಆಡೋದು ಎಷ್ಟು ಖುಷಿ ಇದೆ ನೋಡಿ. ಅವ್ರು ಆಟ ಆಡೋಕೆ ಕರ್ಕೊಂತಲ್ಲ, ಇವನು ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಪೋಸ್ ಕೊಡ್ತಾ ಇದ್ದಾನೆ ಅವ್ರ ಜೊತೆ ಆಟ ಆಡೋ ಥರ. ಐಸ್ ಕ್ರೀಮ್ ತಿನ್ನೋ ಅಂತ ಹೇಳಿದ್ರೆ ತಿಂತಾನೆ ಇಲ್ಲ. ಇಲ್ಲಿ ನೋಡಿ, ಅವರೆಲ್ಲ ಹುಡುಗಿರು ಆಟ ಆಡ್ತಾಯಿದ್ರು, ಇವನು ಅವ್ರ ಮಧ್ಯ. ಇಲ್ಲಿ ಬಂದು ಆಟ ಆಡೋಕ್ಕೆ ಯಾರೂ ಸಿಗ್ತಾ ಇಲ್ವಲ್ಲ, ಅವ್ರಿಗೆ ಫುಲ್ ಬೋರ್ ಹೊಡಿತಿತ್ತು. ಇವಾಗ ಇವ್ರು ಆಟ ಆಡೋದು ನೋಡಿ ಫುಲ್ ಖುಷಿಯಾಗಿ ಇಲ್ಲಿ ಇವ್ರ ಜೊತೆ ಆಟ ಆಡ್ತಾ ಇದ್ದಾನೆ. ಅವರು ಇವ್ರನ್ನ ಮೈಂಡೇ ಮಾಡ್ತಾಯಿಲ್ಲ. ಬನ್ನಿ ಸನ್ನಿ.
ಇವಾಗಷ್ಟೇ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆ ರೀಚ್ ಆದ್ವಿ. ಇನ್ನು ಫಂಕ್ಷನ್ದ ಮುಗಿಸಿ ನಾವು ಅನುಚೇಚಿ ಅವ್ರ ಮನೆಗೆ ಹೋಗಿದ್ವಿ, ಅಂದರೆ ದಿಲಿ ಅಣ್ಣನ ಮನೆಗೆ ಹೋಗಿ ಇವಾಗ ಮನೆಗೆ ಬಂದ್ವಿ. ಇನ್ನು ಮನೇಲಿ ಸ್ವಲ್ಪ ಎಲ್ಲ ಕೆಲಸ ಬಾಕಿ ಇದೆ, ಅದೆಲ್ಲ ಮಾಡಬೇಕು. ಪ್ರಮೋದ್ ಅವ್ರು ಸ್ಪೋರ್ಟ್ಸ್ ಹೋಗಿದ್ರು, ಅವ್ರು ಬಂದಿದ್ದಾರೆ ಅಂದ್ಕೊತೀನಿ. ಎಂದತ್ರ ಹಚ್ಚ ಕೊಂಡವನ ಇಟ್ಲತ್ರ ಶೇ ಅವ್ನು ಬೈಕ್ ತೊಗೊಂಡು ಬಂದಿದ್ದೀರಾ ಅಂತ ಹೇಳಿ ಕರ್ಕೊಂಡು ಬಂದೆ ನಾನು. ಬರ್ದೆ ಎಂಗೇಜ್ಮೆಂಟಿಂದ ಬಂದೋಳೆ ಅಲ್ಲಿ ವೇರ್ ಮಾಡಿದ್ವಲ್ಲ ಬಟ್ಟೆ, ಅದರಲ್ಲೆಲ್ಲ ಶ್ರೇಯಾಂಶು ಸಾರು ಇಡ್ಲಿ ಎಲ್ಲ ಮಾಡಿಬಿಟ್ಟಿದ್ದೆ ನನ್ನ ಬಟ್ಟೆ ಮೇಲೆ. ಹಾಗಾಗಿ ಅದನ್ನ ವಾಶ್ ಮಾಡಿದೆ. ಮತ್ತು ಬೆಳಗ್ಗೆ ಹೋಗ್ಬೇಕಾದ್ರೆ ಬೇಗ ಹೋಗ್ಬೇಕಿತ್ತು, ಹಾಗಾಗಿ ಎಲ್ಲ ಅಲ್ಲಲ್ಲೇ ಹಾಕಿಟ್ಟೋಗಿದೆ. ಪಾತ್ರೆ ಎಲ್ಲ ಅದು ನೀಟಾಗಿ ತೊಳೆದು ಎಲ್ಲ ಜೋಡಿಸಿಟ್ಟಿದ್ದೀನಿ. ಮತ್ತು ಅಮ್ಮ ಕೆಲಸದಿಂದ ಬರ್ಬೇಕಾದ್ರೆ ಸುಸ್ತಾಗಿತ್ತಲ್ಲ, ಹಾಗಾಗಿ ಟೀ ಮಾಡಿದೆ. ಅಮ್ಮ ತುಂಬ ಬಿಸಿಲಿತ್ತು, ಟೀ ಬೇಡ ಅಂದರು. ಹಾಗಾಗಿ ಮೊಸರಿಟ್ಟು ಮಜ್ಜಿಗೆ ಮಾಡಿಕೊಟ್ಟೆ ಅಮ್ಮನಿಗೆ. ಹೌದಾ, ಪ್ರಮೋದ್ ಅವರಿಗೆ ಅಮ್ಮನಿಗೆ ಮಾಡಿಟ್ಟು ಟೀ ಕೊಟ್ಟೆ. ಮತ್ತು ಶ್ರೇಯಾಂಶಿಗೆ ಹಾಲು ಮತ್ತು ಬಿಸ್ಕೆಟ್ ಕೊಟ್ಟೆ. ಅವ್ನು ಮಲಗಿಸಿದ್ದೆ ಆ್ಯಕ್ಚುಲಿ. ಅಮ್ಮ ಬಂದಮೇಲೆ ಅವ್ನು ಎದ್ದೊಳ್ದ. ಆವಾಗ ಎದ್ದ ತಕ್ಷಣ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ಹಾಲು ಬಿಸ್ಕೆಟ್ ಕೊಟ್ಟೆ. ರಾತ್ರಿಗೆ ಡಿನ್ನರ್ಗೆ ಏನೂ ಮಾಡ್ತಾಯಿಲ್ಲ ಗೈಸ್. ಆ್ಯಕ್ಚುಲಿ ಬೆಳಗ್ಗೆ ಏನು ಮಾಡಿದ್ವಿ ಅದೆಲ್ಲ ಹಾಗೇ ಇದೆ, ಯಾರೂ ಊಟನೇ ಮಾಡಿಲ್ಲ. ಹಾಗಾಗಿ ಅದೇ ಸಾಂಬಾರಿದೆ, ಅನ್ನ ಇದೆ. ಹಾಗಾಗಿ ಸೈಡ್ ಡಿಶ್ಶಿಗೆ ನಾನು ಫಿಶ್ ಫ್ರೈ ಮಾಡ್ತಾಯಿದ್ದೀನಿ, ಸಾಕು ಅಂತ ಹೇಳ್ಬಿಟ್ಟು. ಮತ್ತು ಇವತ್ತು ಫ್ಲಾರ್ ಶೋ ಇತ್ತು. ಫ್ಲಾರ್ ಶೋ 5 ಡೇಸಿಂದ ಇದೆ ರಾಜಾ ಸೀಟಲ್ಲಿ. ಅಮ್ಮ ಹೋಗೋಣ ಅಂದರು. ಬಟ್ ಇವತ್ತು ಬಿಗ್ ಬಾಸಿನ ಗ್ರ್ಯಾಂಡ್ ಫಿನಾಲೆ ಇದೆ. ಹೇಗೆ ತಾನೇ ನಾನು ಮಿಸ್ ಮಾಡಲಿ ಅದನ್ನ ನೋಡೋದು. ಹಾಗಾಗಿ ಅಮ್ಮ ನಾಳೆ ಹೋಗೋಣ ಅಂತ ಹೇಳ್ಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡಿಸಿ ಈಗ ಬಿಗ್ ಬಾಸ್ ಫಿನಾಲೆ ನೋಡ್ತಾ ಇದ್ದೀನಿ. ನನಗಂತೂ ಫುಲ್ಲು ಯಾರು ವಿನ್ ಆಗ್ಬೋದು ಅಂತ ಫುಲ್ ಕುತೂಹಲದಲ್ಲಿದ್ದೀನಿ. ನನಗನ್ಸುತ್ತೆ ತ್ರಿವಿಕ್ರಮ್ ಹನುಮಂತಲ್ಲಿ ಇಬ್ಬರಲ್ಲಿ ಟೈಅಪ್ ಆಗ್ಬೋದು, ಇಬ್ಬರಲ್ಲಿ ಯಾರದು ಕೈನ ಸುದೀಪ್ ಸರ್ ಮೇಲೆ ಕೈ ಎತ್ತುತ್ತಾರೆ ಅಂತ ಗೊತ್ತಿಲ್ಲ, ನೋಡಬೇಕು. ಅದೊಂದು ಕ್ಯೂರಿಯಸ್ ಇದು. ನನಗೆ ಯಾವ್ದು ನೋಡಿದ್ರೆ ಅಂತ ಫಿನಾಲೆ ಮಾತ್ರ ಮಿಸ್ಸೇ ಮಾಡೋದಿಲ್ಲ, ನಾನು ನೋಡ್ತೀನಿ. ಹಾಗಾಗಿ ಫಿನಾಲೆ ನೋಡ್ತಿರ್ದಲ್ಲ, ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇರಲಿ ಅಂದ್ಬಿಟ್ಟು ಮಿಕ್ಚರೆಲ್ಲ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ, ಕುತ್ಕೊಂಡು ನೋಡ್ತಾ ಇರ್ಬೋದು ಅಂತ. ನೆನ್ನೆ ನೈಟು ಅಷ್ಟೇ ಬಿಗ್ ಬಾಸ್ ನೋಡಬೇಕಾದ್ರೆ ಇದು ಮಸಾಲೆದು ಚಕ್ಕುಲಿ ಮತ್ತು ಏನೇನೋ ಇಟ್ಕೊಂಡು ತಿಂತಾ ಇದ್ದೆ. ಇದು ಖಾರ ಇಟ್ಕೊಂಡಿದ್ದೀನಿ, ಇದು ಖಾಲಿ ಆದ ತಕ್ಷಣ ಮತ್ತೆ ಬೇರೆ ಏನಾದ್ರು ತಗೊಂಡು ಕೂತ್ಕೊತೀನಿ. ಮತ್ತು ಇನ್ನೊಂದು ಏನಂದರೆ ಮನೆಯಿಂದ ಇವತ್ತು ಅಮ್ಮ ಅಕ್ಕ ಎಲ್ಲರೂ ಕಾಲ್ ಮಾಡ್ತಾನೇ ಇದ್ದಾರೆ. ನಾನು ಅದಕ್ಕೆ ಬಿಗ್ ಬಾಸ್ ಫಿನಾಲೆ ನಾಳೆ ಮಾಡ್ತೀನಿ ಅಂತ ಯಾರೂ ಕರೆಕ್ಟಾಗಿ ಮಾತಾಡೇ ಇಲ್ಲ, ಯಾರಿಗೂ ಕರೆಕ್ಟ್ ರೆಸ್ಪಾನ್ಸ್ ಮಾಡಿನ ಕಟ್ ಮಾಡಿಬಿಟ್ಟೆ. ಇವನ್ ಶ್ರೇಯಾಂಶ್ ಚಾನಲ್ ಚೇಂಜ್ ಮಾಡು, ನನಗೆ ಮಾಷಂದ ಬೇರೆ ಹಾಕ್ಕೊಡು ಅಂತೆಲ್ಲ ಹೇಳ್ತಾ ಇದ್ದ. ನಾನು ಹೇಳಿದೆ ಬಿಗ್ ಬಾಸ್ ಇದೆ, ಯಾವುದೇ ಕಾರಣಕ್ಕೂ ಏನೂ ಹಾಕಲ್ಲ ಅಂತ. ಅವ್ನಿಗೆ ಸುಮ್ಮನೆ ಏನು ಮಾಡಿಬಿಟ್ಟೆ, ಬೇರೆ ಯಾವುದೇದೋ ನಮ್ಮ ಟಿ ವಿ ಚಾನಲ್ ಬರೋಲ್ಲಲ್ಲ ಅದನ್ನ ಹಾಕಿಬಿಟ್ಟು ಅವನಿಗೆ ಫುಲ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಫುಲ್ ಬಿಗ್ ಬಾಸ್ ನಂದೇ, ಟಿ ವಿ ನಂದೇ ಆಗಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಅಮ್ಮನಿಗೂ ಸೀರಿಯಲ್ ಇಲ್ಲಲ್ಲ, ಅದೊಂದು ಖುಷಿ. ಇಲ್ಲಾಂದರೆ ಅಮ್ಮ ಸೀರಿಯಲ್ ನೋಡಬೇಕು, ಅವ್ರು ಯಾವಾಗಲೂ ನೋಡೋದು ಒಂದೇ ಸೀರಿಯಲ್ಲು. ಪಾಪ ಅವ್ರಿಗೆ ಬಿಟ್ಕೊಟ್ಟಿಲ್ಲ ಸರಿ ಆಗೋದಿಲ್ಲ. ಹಾಗಾಗಿ ಸಂಡೆ ಆಗಿರೋದ್ರಿಂದ ಅವ್ರಿಗೆ ಸೀರಿಯಲ್ಲು ಇಲ್ಲ, ಟಿ ವಿ ನಂದೇ ಆಗಿರೋದು, ಇದು ತುಂಬ ಖುಷಿ ಆಗ್ತಾಯಿದೆ. ಇವಾಗ ಬಿಗ್ ಬಾಸ್ ನೋಡೋಣ. ಪ್ರಮೋದವರು ಬಂದರು. ಇವಾಗ ನನಗಿಷ್ಟು ಮಿಕ್ಚರ್ ತೊಗೊಂಡಿದ್ದೀನಿ, ಇವರು ಒಂದು 2 ಬಾಯಿಗೆ ತಿಂದು ಖಾಲಿನೇ ಮಾಡಿಬಿಡ್ತಾರೆ, ನನಗೆ ಇಲ್ದಿದ್ದಂಗೆ ಮಾಡಿಬಿಡ್ತಾರೆ ಆಲ್ಮೋಸ್ಟ್. ಮತ್ತು ಇನ್ನೊಂದೇನೋ ಒಂದು ಮ್ಯಾಟರ್ ಇದೆ ಗೈಸ್. ಇವಾಗ ಬಿಗ್ ಬಾಸ್ ಅಡ್ವರ್ಟೈಸ್ ಇರೋದ್ರಿಂದ ಇದನ್ನ ಕ್ಯಾಪ್ಚರ್ ಮಾಡಿದೆ. ನೆಕ್ಸ್ಟ್ ಅಡ್ವರ್ಟೈಸ್ ಬಂದಾದಮೇಲೆ ಅದೇನು ಮ್ಯಾಟರ್ ಅಂತ ಹೇಳ್ತೀನಿ. ನನಗೆ ತುಂಬಾ ಖುಷಿಯಾಗ್ಬಿಡ್ತು ಇವತ್ತು ಆ ಮ್ಯಾಟರ್ನ ಕೇಳಿ, ಏನು ಅಂತ ಹೇಳ್ತೀನಿ. ಓಕೆ ಗೈಸ್, ಇವಾಗ ಊಟಕ್ಕೆ ಕೂತಿದ್ದೀನಿ. ಊಟಕ್ಕೆ ಅನ್ನ ಸಾಂಬಾರು ಹಾಗೆ ಮೀನು ಫ್ರೈ, ಒಣಗಿದ ಮೀನು ಫ್ರೈ. ನಾನು ಆವಾಗಲೇ ನಿಮಗೆ ಹೇಳಿದ್ದೆ ನಾನೊಂದು ಖುಷಿ ವಿಷಯ ಹೇಳಬೇಕು ಅಂತ. ಆ ಖುಷಿ ವಿಷಯ ಏನಂತ ಹೇಳಿದ್ರೆ, ನಾನು ಇವತ್ತು ಎಂಗೇಜ್ಮೆಂಟಿಗೆ ಹೋಗಿದ್ನಲ್ಲ, ಅಲ್ಲಿ ಎಲ್ಲರೂ ಅಂದರೆ ಇವಾಗ ನಾವು ಒಳಗೆ ಹೋಗ್ತೀವಲ್ಲ, ಹಂಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿರೋರು ಒಂದು ಆಂಟಿ ಫಸ್ಟ್ ಬಂದರು. ಅವ್ರು ಬಂದು ನಾನು ಕೈ ಎತ್ತಿ ಯೂಟ್ಯೂಬ್ ಮಾಡ್ತೀಯಲ್ಲ ಅವರ ಅಂತ ಕೇಳಿದ್ರು. ಹ್ಞೂ ಅಂತ ಹೇಳಿದೆ. ಅವ್ರು ಶ್ರೇಯಾಂಶ್ ಎಲ್ಲಿ ಅಂತ ಕೇಳ್ತಿದ್ದಾರೆ. ನಾನು ಶ್ರೇಯಾಂಶ್ ಎಲ್ಲಿದ್ದಾನೆ ಅಂತ. ನನಗೆ ಶಾಕು. ಯೂಟ್ಯೂಬ್ ನೋಡೋದು ಒಂದು, ಅದರಲ್ಲಿ ನಮ್ಮ ಶ್ರೇಯಾಂಶಿನ ನೇಮು ಕೂಡ ಅವರು ನೆನಪಲ್ಲಿ ಇಟ್ಕೊಂಡು ಕೇಳಿದ್ರು. ಮತ್ತು ಅದಾಯಿತು. ಆಮೇಲೆ ಹೇಳಿದ್ರು, ನಿಂದು ವೀಡಿಯೋಸ್ ಎಲ್ಲ ನೋಡ್ತೀನಿ, ಇವಾಗ 2 ದಿನದಿಂದ ಇದು ಎಂಗೇಜ್ಮೆಂಟ್ ಬಿಸಿಯಿಂದ ನೋಡೋಕ್ಕಾಗಿಲ್ಲ ಅಂತ ಹೇಳಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವ್ರು ಒಬ್ಬರು ಮಾತಾಡ್ತಿದ್ದೆ, ಅಷ್ಟೊತ್ತಿಗೆ ಇನ್ನೊಬ್ಬರು ಬಂದು, ಅವ್ರು ಫುಲ್ ವೈಟ್ ಇದ್ದರು, ಕರ್ಲಿ ಹೇರ್ ಆಗಿದ್ದರು.
ಅವ್ರು ಬಂದು ಅವ್ರ ಹತ್ರ ಕೇಳ್ತಿದ್ರಿ, ನಾನು ಇವ್ರನ್ನ ಎಲ್ಲೋ ನೋಡಿದ್ದೀನಿ ಅಂತ. ಅವ್ರದ್ದು ಯೂಟ್ಯೂಬ್ ಚಾನಲಲ್ಲಿ ನೋಡಿರೋದು ಅಂತ. ಅವರು ನಾನು ನಿನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೀನಿ, ಚೆನ್ನಾಗಿ ವೀಡಿಯೋಸ್ ಎಲ್ಲ ಮಾಡ್ತೀಯಾ, ನಿನ್ನ ಶಾರ್ಟ್ಸ್ ಎಲ್ಲ ಚೆನ್ನಾಗಿರುತ್ತೆ ಹಂಗೆ ಹಿಂಗೆ ಅಂತಿದ್ದಾರೆ. ನನಗೆ ಫುಲ್ಲು ಖುಷಿಯಾಗಿಬಿಡ್ತು. ಇವಾಗಲೂ ಮೇ ಬಿ ಈ ವಿಡಿಯೋಸ್ ನೀವು ನೋಡ್ತಾ ಇರ್ತೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಅಂದ್ಕೊಂಡೇ ಇದ್ದಿಲ್ಲ, ನಿಜವಾಗ್ಲೂ ಅಂದ್ಕೊಂಡಿದ್ದಿಲ್ಲ. ನಾನು ಹೆಂಗಾಗ್ಬಿಡ್ತು ಅಂದರೆ ನಾನು ಹೆಂಗೋ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿಯಾಗ್ಬಿಡ್ತು ಸಿಕ್ಕಾಪಟ್ಟೆ. ಮತ್ತು ಅದರಲ್ಲಿ ಒಂದು 4 ಮಕ್ಕಳು ಬಂದರು, ಅವರು ಸಹ ಮಾತಾಡಿದರು, ಅಕ್ಕ ನಿಮ್ಮ ಯೂಟ್ಯೂಬ್ ಚಾನಲ್ ನಮ್ಮ ಮನೇಲಿ ನೋಡ್ತೀವಿ ನಾವು ಅಂತೆಲ್ಲ. ನಿಜವಾಗ್ಲೂ ನನಗೆ ಇದಕ್ಕಿಂತ ಮತ್ತು ಬೇರೆ ಏನೂ ಬೇಡ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಎಲ್ಲೋ ಹೋಗ್ಬಿಟ್ಟೆ ನೀವು ಹಂಗೆ ಮಾತಾಡ್ಸಿದ ತಕ್ಷಣ. ಮತ್ತು ಇನ್ನೊಂದು ಮಗುಗೆ ಗೊತ್ತಿದ್ದಿಲ್ಲ, ಒಂದು 7th 8th ಇರ್ಬೋದು. ಆವಾಗ ಅಕ್ಕ ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಹೇಳಿ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಚೆನ್ನಾಗಿದೆ ಅಂತ. ನಾನು ಶ್ರೇಯಾಂಶ್ ಪ್ರಮೋದ್ ಅಂತ ಹೇಳಿ ಬಂದೆ. ಆ ಮಗು ಟೈಪ್ ಮಾಡುತ್ತೆ, ಸಿಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವರಿಗೆ ಆಮೇಲೆ ಗೊತ್ತಾಗಿದ್ದು ನಾನು ನಮ್ಮ ಸುಲು ಅಮ್ಮಂದು ಸೊಸೆ ಅಂತ. ಅದ್ರ ತನಕ ಅವ್ರು ನನ್ನ ಯೂಟ್ಯೂಬ್ ಚಾನಲಿಂದನೇ ನನ್ನ ಪರಿಚಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಖುಷಿ ಆಯ್ತು. ಅದೇ ನನಗೆ ತುಂಬ ಖುಷಿಯಾದ ವಿಷಯ. ನಾನು ನಿಮ್ಮ ಹತ್ರ ಆವಾಗಲಿಂದ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದು. ಖುಷಿ ಆಗುತ್ತಲ್ಲ, ಏನೋ ಒಂಥರ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗಂತೂ. ಅಲ್ಲ ಮಗನೇ, ಶ್ರೇಯಾಂಶಿಗೂ ಮಾತಾಡ್ಸಿದ್ರು ಅವರು ನೋಡ್ತಾ ಇದ್ದರೆ 2 ಡೇಸಿಂದ ನೋಡಿಲ್ಲ. ಇವಾಗ ಈ ವಿಡಿಯೋ ನೋಡ್ಬೋದು. ನೋಡಿದರೆ ನಿಜವಾಗ್ಲೂ ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಸೋ ಮಚ್. ನೀವು ನನಗೆ ಏನು ಹೇಳಲಿ, ಒಂದು ಹೇಳ್ಬೇಕಂದ್ರೆ ನೀವು ನನಗೆ ಲೈಕ್ ಮಾಡ್ತೀರ, ಸಬ್ಸ್ಕ್ರೈಬ್ ಮಾಡ್ತೀರ, ಅದೇನೂ ಬೇಡ ನನಗೆ. ನನ್ನ ರೆಕಗ್ನೈಸ್ ಮಾಡ್ತೀರಲ್ಲ, ಅದೇ ಮೇನ್ ನನಗೆ ಬೇಕಾಗಿದ್ದು. ನನ್ನ ರೆಕಗ್ನೈಸ್ ಮಾಡಬೇಕು ಅಂತ. ನನ್ನ ಜೊತೆ ನಾನು ಶ್ರೇಯಾಂಶ್ನೂ ರೆಕಗ್ನೈಸ್ ಮಾಡಿದ್ರಿ. ಅದರಲ್ಲಿ ಅವನ ಹೆಸರು ಪ್ರೊನೌನ್ಸ್ ಮಾಡೋದು ಸ್ವಲ್ಪ ಜನಕ್ಕೆ ತುಂಬಾ ಕಷ್ಟ. ಆದರೆ ಅವನ ಹೆಸರನ್ನ ಅಷ್ಟು ನೀಟಾಗಿ ಪ್ರೊನೌನ್ಸ್ ಮಾಡಿ ಕೇಳಿದರು, ಶ್ರೇಯಾಂಶ್ ಅಲ್ವಾ ಅಂತ ಹೇಳ್ಬಿಟ್ಟು. ಇದಕ್ಕಿಂತ ಖುಷಿ ಇನ್ನೇನು ಬೇಕು ಹೇಳಿ. ತುಂಬ ಖುಷಿಯಾಯಿತು. ಥ್ಯಾಂಕ್ ಯು. ಇವತ್ತಿನ ಕಿವಿ ಮಾತು: ನಂಬಿಕೆ ಇಲ್ಲದ ಕಡೆ ಬೆರೆತು ಬಾಳುವುದಕ್ಕಿಂತ ಮರೆತು ಬಾಳುವುದೇ ಉತ್ತಮ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.